ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಪುಣಬ್ಘಟ್ಟ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಹೆಡ್ ಕುಕ್ ಗೌರಮ್ಮ ನಿವೃತ್ತಿ ಹೊಂದಿದ್ದಕ್ಕೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ಅಧ್ಯಕ್ಷರಾಗಿ ಆಯ್ಕೆಯಾದ ಪುಣಬ್ಘಟ್ಟ ಕೆ. ಮಂಜಪ್ಪ ಮಾತನಾಡಿ, ಎಲ್ಲರ ಮಾರ್ಗದರ್ಶನದಲ್ಲಿ ಊರಿನವರ ಸಹಕಾರದೊಂದಿಗೆ ಶಾಲೆ ಅಭಿವೃದ್ಧಿ ಪಡಿಸುತ್ತೇನೆ, ಶಾಲೆಗೆ ಹೆಚ್ಚಿನ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು. ಮುಖಂಡ ಕಲ್ಲಳ್ಳಿ ಹನುಮಂತಪ್ಪ ಮಾತನಾಡಿ, ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಬೇಕು, ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸದಾಕಾಲ ಶಿಕ್ಷಕರ ಜೊತೆಗೆ ನಾವು ಜೊತೆಯಲ್ಲಿರುತ್ತೇವೆ. ಈ ಶಾಲೆಗೆ ಅತಿ ಹೆಚ್ಚು ಬಡ ವಿದ್ಯಾರ್ಥಿಗಳು ಬರುವುದರಿಂದ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಹೇಳಿದರು. ನಿವೃತ್ತ ಶಿಕ್ಷಕ ನಾಗಪ್ಪ ಮಾತನಾಡಿ, ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ, ಅಕ್ಕಪಕ್ಕದ ಖಾಸಗಿ ಶಾಲೆಗೆ ಹೋಗುತ್ತಿದ್ದಾರೆ. ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರಿದ್ದು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಎಂದು ಪೋಷಕರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಕಲ್ಲಳ್ಳಿ ಹನುಮಂತಪ್ಪ, ಉಪಾಧ್ಯಕ್ಷೆ ಹನುಮಂತಮ್ಮ ರಂಗಪ್ಪ, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಮುಕುಂದ, ಗಂಗಣ್ಣ, ಮುಖ್ಯ ಗುರುಗಳಾದ ನಾಗರಾಜ್, ಸಹ ಶಿಕ್ಷಕರಾದ ಶರೀಫ್, ಗಂಗಾಧರಯ್ಯ, ನಿಜಗುಣ, ಮಹಾಂತೇಶ್, ಜಗದೀಶ, ಆನಂದ, ಜ್ಯೋತಿರ್ಲಿಂಗ, ರುದ್ರಮ್ಮ, ಎಸ್ಡಿಎಂಸಿ ಸದಸ್ಯರು ಹಾಗೂ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಮಕ್ಕಳು ಶಾಲೆ ಕಳಿಸಿ ಹೋಗಿ ಇನ್ಸ್ಪೆಕ್ಷನ್ ಮಾಡು. ನಿನ್ ಮಕ್ಕಳು ಅಲ್ಲಿಗೆ ಖುಷಿಯಾಗಿದ್ರಿ, ವೇದಿಕೆ ಕಳಿಸಿ ಇಲ್ಲಿ ಹೆಂಗ್ ಮತ್ತೊಂದು ಮೆಸೂರಿಗೆ ಮೆಸೂರು ಹೆಂಗಂದ್ರೆ ಗೊತ್ತೈತೆ. ನಿಮಗೆ ಯಾವ ನನಗೆ ಅದು ಬೈರಿ ಅವಾಗಪ್ಪ ದೊಡ್ಡ ಸುಮ್ಮನೆ ನಾವು ಇನ್ನೊಬ್ರು ನನ್ನ ಮನಸ್ಸೋಸ್ಕರ ನಾನು ಹಾಳಾದ ಸಿಕ್ಕಿದ್ರೆ ಇನ್ನೊಬ್ರು ಹಾಳು ಮಾಡ ನಾನು ಅದಕ್ಕೋಸ್ಕರ ಶಾಲೆ ಒಂದು ಗ್ರಾಮ ಪಂಚಾಯತಿ ಶಾಲೆ ಒಂದು ಕೆಳಮಟ್ಟಕ್ಕೆ ಹೋಗ್ಬಾರ್ದು. ಎಲ್ಲ ಅನುಕೂಲ ಐತೆ. ಈಗ ಇನ್ನೇನು ಕಾಂಪೌಂಡ್ ಆಗಬೇಕು, ನನಗೆ ದಾಸ್ತಾನು ಕೊಡ್ತಾರೆ. ಈಗ ನಮ್ಮ ಮೆಸೂರು ಅಂತಾರೆ, ಅವರ ಮಾತಾಡ್ತಾರೆ.